ಇತ್ತೀಚೆಗೆ ದೇವರ ಪಾದ ಸೇರಿದ ಉಳಿದೊಟ್ಟು ಕೊರಗಪ್ಪ ಶೆಟ್ಟಿಯವರ ಉತ್ತರ ಕ್ರಿಯೆಯ ಸಂದರ್ಭ ಅಗಲಿದ ಆತ್ಮಕ್ಕೆ ಚಿರಶಾಂತಿ ಕೋರಿ ನುಡಿ ನಮನ ಸಲ್ಲಿಸಲಾಗಿದೆ. ಧಾರ್ಮಿಕ ಸಾಮಾಜಿಕ ಮುಂದಾಳು ರವೀಂದ್ರ ರೈ ಕಲ್ಲಿಮಾರು, ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಸುಡಿ ಸುರೇಶ್ ಮುಂತಾದವರು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಕೊರಗಪ್ಪ ಶೆಟ್ಟಿ ಆರ್ನ 86 ವರ್ಷ ಪ್ರಾಯಡು ಆರು ದೇವರ ಪಾದ ಸೇರಿ ಆರ್ನ ಸದ್ಗತಿಗೆ ಬೋಡಾವನಂಜಿನ ಉತ್ತರಾದಿ ಕ್ರಿಯಾದಿಗಳನ್ನು ಮಾತ ನಮ್ಮ ಮಾಗಣದ ಈ ಭಾಗದ ಒಂದು ಇತಿಹಾಸ ಪ್ರಸಿದ್ಧವಾದ ಒಂದು ಪುಣ್ಯಕ್ಷೇತ್ರ ಸೋಮನಾಥೇಶ್ವರ ದೇವಸ್ಥಾನಗಳು ಐನು ಅಲ್ಪದ ಅರ್ಚಕರು ಶಾಸ್ತ್ರೋಕ್ತವಾದ ಐನು ಮಲ್ತಿದ್ದೇವೆ. ಅಂಜನೆ ಇತ್ತೆ ನಮ್ಮ ಈ ಒಂದು ಬಂಟರ ಭವನಗಳು ಆರ್ನ ಬಗ್ಗೆ ಒಂದು ಎರಡು ಪಾತ್ರ ನುಡಿ ನಮನ ಸಲ್ಲಿಸಾದೆ ಸಾಮೂಹಿಕವಾಗಿ ಒಂದು ಪ್ರಾರ್ಥನೆಯನ್ನು ಮಲ್ತದೆ ಶ್ರದ್ಧಾಂಜಲಿ ಅರ್ಪಿಸೋಣಂಚಿನ ಒಂದು ಎಡ್ಡೆ ಕಾರ್ಯಭಾಗಗಳು ಮಾತಗಳು ಸೇರಿದಿಲ್ಲ ಸೇರಿಸಿ ನಿಗಲಿನ ಮಾತನ್ನ ಪ್ರಥಮವಾದ ಆರ್ನ ಜೋಕ್ಲ ಪರವಾದ ಒಕ್ಕ ಕುಟುಂಬಸ್ಥನ ಪರವಾದ ಪ್ರೀತಿಪೂರ್ವಕವಾದ ನಿಗಲಿನ ಸ್ವಾಗತ ಬಂದದ್ದು. ಸಾಮಾನ್ಯವಾದ ನಂಗೆ ನುಡಿನಮನ ಸಲ್ಲಿಸೋಣ ಅಂದ್ಕೊಂಡು ಅವು ದೈವಾಧೀನರಾಗಿನ ವ್ಯಕ್ತಿಗಳನ್ನ ಆತ್ಮಸಂತೃಪ್ತಿಗೋಸ್ಕರ ಅವಲಂಬಿನ ಪುಣ್ಯದ ಕಾರ್ಯ ಅಲ್ಪ ನಮ್ಮ ಅವಲ್ಲಿ ಧರ್ಮ ಕಾರ್ಯಗಳಾಗುಂಡು ನೇನು ನಮ್ಮ ಮಾತ ಒಟ್ಟಾದ ಏಕ ಮನಸ್ಸಲ್ಲಿ ಸಾಮೂಹಿಕವಾಗಿ ಒಂದು ಪ್ರಾರ್ಥನೆ ಬಂದದ್ದು ಶ್ರದ್ಧಾಂಜಲಿ ಅರ್ಪಿಸೋಣ ಒಂದು ಕಾರ್ಯಭಾಗ ಭಾರಿ ಔಚಿತ್ಯಪೂರ್ಣವಾದ ನಮ್ಮ ಹಿರಿಯಕ್ಕೆ ಪಣ್ಣೊಂದು ಬತ್ತಿನ ಒಂದು ಪಾತ್ರ ಐನೇ ನಮ್ಮ ಮೂರು ಮಲ್ತೋದಿಲ್ಲ ಅನ್ನ ಬಗ್ಗೆ ನನಗೆ ಗೊತ್ತುಂಟು. ಮುಖ್ಯವಾದ ನಮ್ಮ ಐದ ಬಗ್ಗೆ ಸ್ವಲ್ಪ 2 ಜನ ಒಂದು ಪಾತ್ರೆ ಉಳ್ಳೇವೆ. ಒಂದು ಮೋನಪ್ಪ ಭಂಡಾರ್ಗೆ ಒಬ್ಬ ಸುಡಿ ಸುರೇಶರೇ ಆ ಬಗ್ಗೆ ಅದ್ರ ಬಗ್ಗೆ ಸಂಕ್ಷಿಪ್ತವಾದ ಮನೆಯರ ಉಳ್ಳೇವೆ. ಮುಖ್ಯವಾದ ನಮ್ಮ ಈ ಸಂದರ್ಭಗಳು ಮುಖ್ಯವಾದ ಉಳಿದೊಟ್ಟು ಬಾಲಿಕೆ ಕೊರಗಪ್ಪ ಶೆಟ್ಟಿ ಆರು ಪಟ್ಯಾರ ಮನೆ ದಿವಂಗತ ಬಿರ್ಮು ಶೆಟ್ಟಿ ಅದನ್ನ ಮಗೆ ಅಂಜನೆ ಉಳಿದೊಟ್ಟು ಬಾಲಿಕೆ ದಿವಂಗತ ಚಾಂಪಣ್ಣ ಶೆಟ್ಟರ ಸಹೋದರಿ ಮುಖ್ಯವಾದ ಆರೆ ಕಲ್ಲೆಕಾಲದ್ದು ರತ್ನಾವತಿ ಶೆಟ್ಟಿ ಮೇರೆನೆ ಮದುವೆ ಆಗಿ ರಟ್ಟಿ ಜೋಕ್ಲನೆ ಪಡೆತೇವೆ. ಒಂಜಿ ಕಲ್ಲೆಗಾರಗೊದ್ದು ಮೋಹನ್ ದಾಸ್ ಶೆಟ್ಲ ಅಂಜನೆ ಕಲ್ಲೆಗಾರಗೊದ್ದು ರವೀಂದ್ರ ಶೆಟ್ಟಿ ಕೂಡ ರಟ್ಟಿ ಜೋಕ್ಲನ ಪಡೆತೇವೆ. ಅಂಜನೆ ಅದೊಟ್ಟಿಗೆ ಮೋಹನ್ ದಾಸ್ ಶೆಟ್ಟಿ ಪಂಜಿಮುಗರ್ಗೊದ್ದು ಹೇಮಲತಾ ಮೇರೆನೆ ಮದುವೆ ಆಗ್ತದೆ. ಅಂಜನೆ ರವೀಂದ್ರ ಶೆಟ್ಟಿ ಸೌಮ್ಯ ಶೆಟ್ಟಿನೇ ಮದುವೆ ಆಗ್ತದೆ. ಅಂಜಾದ ಕೊರಗಪ್ಪ ಶೆಟ್ಟಿ ಆ ಒಂದು ಗೃಹಸ್ಥ ಜೀವನ ಧರ್ಮಾಂಜಿನ ಉಂಡ ఆయన ಭಾರಿ ಪೊನ್ನುಡು ನಿಭಾಯಿಸಿದ ವ್ಯಕ್ತಿ ಒಂದು ಆದರ್ಶ ದಾಂಪತ್ಯ ಜೀವನ ನಡಪಾಯಿನಾರು ದಯೆಂದು ಬಂಡ ಒಂದು ಸಾಮರಸ್ಯದ ದಾಂಪತ್ಯ ಜೀವನ ನಡಪೋಡು ನಾಡ ಅವರು ಪ್ರೀತಿ ಬೋಡಿಗೆ ನಂಬಿಕೆ ಬೋಡಿಗೆ ವಿಶ್ವಾಸ ಬೋಡಿಗೆ ಸಹಕಾರ ಬೋಡಿಗೆ ತಾಳ್ಮೆ ಬೋಡಿಗೆ ಅದೊಟ್ಟಿಗೆ ಹೊಂದಾಣಿಕೆಲ್ಲ ಬೋಡಾಬಿಡಿಗೆ ಇಂಚಿತ್ತೆಟ್ಟೆ ಗುಣಗಳನ್ನೇ ಅಳವಡಿಸಿದ್ದು ಆ 2 ದಂಪತಿಗಳ ಭಾರಿ ಪೊನ್ನದ ಒಂದು ಜೀವನಕ್ಕೆ ನಡಪಾಯಿನಾಗ ಆಯ್ತಾ. ಆತಂದ್ರೆ ಮೂರು ವಿಶೇಷವಾದ ಇಂದಿನ ಮರಳಿಂದು ಬಂದ ಜೋಕ್ಲೆಗೆ ಅಪ್ಪಮ್ಮ ಜೋಕ್ಲೆ ಹಿಡ್ದಾದ ಅಪ್ಪಮ್ಮಗೆ ಅಲ್ಪ ಪ್ರೀತಿ ಆ ಒಂದು ಗೌರವ ಆ ಒಂದು ಸಂತೋಷ ತೆಗೆದಲ್ಲಿ ಅಂಚನೆ ಅಪ್ಪಮ್ಮ ಹಿಡ್ದಾದ ಜೋಕ್ಲೆಗಳ ಪ್ರೀತಿ ಆ ಒಂದು ಗೌರವ ಸಂತೋಷ ತೆಗೆದು ಬರೋಳಿ ದಯೆಂದು ಬಂದ ವಾ ಕಾಲಡು ಒಂದು ಕಾಲ ಅಂದ್ರೆ ನಮ್ಗೆ ಮಾತೆಲ್ಲ ಗೊತ್ತುಂಟು ದಾರಿದ್ರ್ಯದ ಕಾಲ ಒಂದು 10 ವರ್ಷದ ಪಿರವು ಬಂಡ ನಮ್ಮ 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 ಇಂಚೆತ್ತ ಬಂಡ ನಂಗೆ 100 ರೂಪಾಯಿ ಸಂಪಾದನೆ ಉಂಟೇ ಭಾರಿ ಭಂಗ ಇರ್ತದೆ. ಒಂಜಿ ಗುರುತು ಹೊಲಸು ಉಂಟೇ ಭಾರಿ ಭಂಗ ಇರ್ತದೆ ಕಾಲ. ಆ ಕಾಲಡು ಈ ಜೋಕ್ಲಿಗೆ ಜನ್ಮ ಕೊಡನೆ ಮಾತ್ರ ಇರ್ತದೆ ಅಕ್ಲಿಗೆ ವಿದ್ಯಾಬುದ್ಧಿನ ಕೊಡೋದು ಅಕ್ಲೊಂದು ಸಮಾಜದ ಒಂದು ಎಡ್ಡೆ ವ್ಯಕ್ತಿಗಳನ್ನ ನಂತರ ಒಂದು ತ್ಯಾಗ ಜೀವನ ಉಂಟಂತೆ ನೇನೆ ನಾವು ಏಪಲ ಮರಬೇರೆ ಸಾಧ್ಯ ಅಂಚಿನ ತ್ಯಾಗ ಜೀವಿಗಳು ಋಣನ ತೀರ್ಸಲು ನನಗೆ ಸಾಧ್ಯಲ್ಲ ಇತ್ತು. ಬಂಡ ನಮ್ಮ ಹಿರಿಯಾಗಲಿ ಬಂಡೊಂದು ಬತ್ತ ಲೆಕ್ಕನೆ ಜೀವನಾಧಾರವಾಗಿ ಜನ್ಮ ಕೊನ್ನಂಚಿನ ಅಪ್ಪ ಜೀವನಾಧಾರವಾಗಿನಂಚಿನ ಈ ನಾಡು ಅವು ಸ್ವರ್ಗದಲ್ಲ ಮಲ್ಲೆ ಅಂಜಾದೆ ಈ ಜನ್ಮ ಕೊನ್ನಕ್ಲ ಋಣನು ತೀರ್ಸಾರೆ ಸಾಧ್ಯನೇ ಇತ್ತು. ಆಡ ಅಕ್ಕಲೆ ಅಂಚಿತ್ತಿ ಎಡ್ಡೆ ಒಂದು ದಾಂಪತ್ಯ ಜೀವನದ ಒಂದು ನಡಪಾದಿ ನನಗೆ ಒಂದು ಆದರ್ಶಪ್ರಾಯರಾದ ಮನೆಗೆ ವಾರೀತಿದ ಒಂದು ಸಂಶಯ ಎಲ್ಲ ಇತ್ತು.
ಜೋಕುಲ್ಲ ಅಂಚನೆ ಈ ರೆಡ್ಡು ಜೋಕುಲ್ಲ ಮುಖ್ಯವಾದ ಒಂದು ಸುಪುತ್ರಂ ಕುಲದೀಪಕಂ ಕುಪುತ್ರಂ ಕುಲನಾಶಕಂ ಒಂದು ಪಾತ್ರ ಉಂಟು. ಎಡ್ಡ ಮಗೆ ಕುಲನು ಉದ್ಧಾರ ಮಾಡ್ಬೇಕೆ, ಕೆಟ್ಟ ಮಗೆ ಕುಲನು ನಾಶ ಮಾಡ್ಬೇಕೆ. ಈ ರೆಡ್ಡು ಜೋಕುಲ್ಲ ಕುಲನು ಉದ್ಧಾರ ಮಾಡ್ತಿನ ಎಡ್ಡ ಜೋಕು ದಾಯ ಮಂಡ ಅಕ್ಲೆ ಒಚ್ಚಂದಿನ ಒಂದು ಕೆಲಸ ನೋಡ್ತಾನೆ ಅಕ್ಲತ್ತೆ ಆಯ್ತು. ಒಟ್ಟಿಗೆ ಅಕ್ಲೆ ವಿದ್ಯಾಸಂಸ್ಥೆಯನ್ನು ಕಟ್ಟಿದೆ. ಆ ವಿದ್ಯಾಸಂಸ್ಥೆಯ ಮೂಲಕ ಉದಾಚಿ ಜನಗಳಿಗೆ ವಿದ್ಯಾದಾನವಂತರ ಶ್ರೇಷ್ಠ ವ್ಯಕ್ತಿಗಳು ಬರೋಡಿ, ಶ್ರೇಷ್ಠ ವ್ಯಕ್ತಿಗಳಿಂದ ಬರೋಡಿ ಆಯ್ತು. ಒಟ್ಟಿಗೆ ಒಂದು ನಮ್ಮ ರವೀಂದ್ರ ಶೆಟ್ಟಿ ಅಲೆಮಾರಿ ಆ ನಿಗಮದ ಅಧ್ಯಕ್ಷರಾಗಿ ಆದರೆ ಒಂಜಾತಿ ಆ ಜನಾಂಗದ ಒಂದು ಆಶಾದೀಪ ಆದಿ, ಆ ಜನಾಂಗದ ಒಂದು ನಂದಾದೀಪ ಆದಿ ಅಲ್ಲಿ ಕೆಲಸ ಮಾಡ್ತಾರೆ. ಆ ಜನಾಂಗಕ್ಕೂ ಒಂದು ಸಾಧಿದೋಯ್ಪಾಯಿನ ವ್ಯಕ್ತಿ ಬರೋಣ. ಅದರೊಟ್ಟಿಗೆ ಸಮಾಜ ಸೇವೆಯನ್ನ ಮಾಡ್ತೊಳ್ಳೇರು, ಜಾತಿ ಜನಗಳಿಗೆ ಸಹಾಯ ಸಹಕಾರವನ್ನು ಅಲ್ಲಿ ಕೊಡೋದಿಲ್ಲ. ಇದು ರೆಡ್ಡು ಜೋಕುಲ್ಲ ಈ ಒಂದು ಕೆಲಸ ಮತ್ತೊಂದು ದಾಟಿ ಆ ಒಂದು ಏನು ದಿವಂಗತ ಕೊರಗಪ್ಪ ಶೆಟ್ಟಿ ಏನು ಒಪ್ಕೊಳ್ಳಿರ ಅಕ್ಲೆಗೆ ಒಂದು ಅನ್ನ ಬದುಕೇ ಒಂದು ಸಾರ್ಥಕ ಬದುಕಿನ ಬಂಡ ಖಂಡಿತ ತಪ್ಪ ಉಳಿದೊಟ್ಟು ಬಾಳಿಕೆ ನನ್ನ ಅಮ್ಮನ ಬದಲು ಅಕ್ಕನ ಬದಲು ಮಾತಾಡ್ಕೊಂಡಿರೋ ನನ್ನ ಮಂದರ ಹೋಗ್ತೀವಿ. ಉಳಿದೊಟ್ಟು ಬಾಳಿಕೆ ಕೊರಗಪ್ಪ ಶೆಟ್ಟಿ ಆದರ್ಶ ವ್ಯಕ್ತಿ ದಯಮಾಡಿದಾಗ ಮಾತಾ ಈ ಉಳಿದ ಜನಗಳಿಗೆ ಹೊರಗಣ್ಣೆ ಬಂದಾಗ ಭಾಳ ಬಿಡ್ತೇವೆ. ಮಾತಾ ವ್ಯವಸ್ಥೆ ಎಲ್ಲ ಹೊರಗಣ್ಣೆ ಹೋಗಿ ಹೊರಗಡೆ ಜನ ಜಾಗೃತಿ ಆ ರೀತಿಯ ಒಂದು ವ್ಯಕ್ತಿತ್ವ ಕೊರಗಪ್ಪ ಶೆಟ್ಟಿ ಭಾಳ ನಿರ್ದಾಕ್ಷಿಣ್ಯವಾದ ಸತ್ಯನೇ ಮಾಡ್ಕೊಳಕ್ಕಿನ ಅಭ್ಯಾಸ. ವ್ಯಾಪಾರ ಸುಳ್ಳು ಮಾಡ್ಕೊಂತ ವ್ಯಕ್ತಿ ಆಗ್ತಾರೆ ಗೊತ್ತಾಗಿತ್ತು ಪಂಡ ಕರೆಕ್ಟ್ ಗಾಡಿ ಬಂದು ತೊಂದರೆ ಅಡ್ಡು ಬಂದ್ಕೊಳಕ ಪಾತ್ರ ಈ ರೀತಿಯ ಒಂದು ವ್ಯಕ್ತಿತ್ವ ಇದ್ದಂತೆ ಕೊರಗಪ್ಪ ಶೆಟ್ಟಿ ಪಂಡ್ಯಗಾಗುತ್ತೆ. ಅದೆಲ್ಲ ಮೆಗಿ ಪಲೆ ಬಂದ ಅಲ್ಲಿ ರಾಮಲಕ್ಷ್ಮಣ ಹೇಳ್ತಾರೆ ತ್ಯಾಂಪಣ್ಣ ಶೆಟ್ಟಿ ಕೊರಗಪ್ಪ ಶೆಟ್ಟಿ ಬಂದಾಗ ಒಂಬದಾಗಲಿ ತ್ಯಾಂಪಣ್ಣೆ ಕರಗಂಡಿ ಈ ರೆಡ್ಡಿ ಜೊತೆ ಪಂಚಾಯತಿ ಅವು ಎತ್ತು ಮಲ್ಲಯ್ಯ ಯಾವುದು ಎತ್ತು ಪಾಪದೇ ಯಾವುದು ಮಾದರ್ ಅಕ್ಕಲಿಗೆ ಭಾಳ ಆತ್ಮೀಯ ಆ ವ್ಯವಸ್ಥೆ ಅಕ್ಕಡೆ ಬರತ್ತಲ್ಲ. ತ್ಯಾಂಪಣ್ಣೆ ಪಣ್ಣ ಪಾತ್ರನು ಕೊರಗಪ್ಪೆ ದತ್ತು ಪಡೆಯೋದು, ಕೊರಗಪ್ಪೆ ಪಣ್ಣ ಪಾತ್ರನು ತ್ಯಾಂಪಣ್ಣೆ ದತ್ತು ಪಡೆಯೋದು. ಈ ರೀತಿಯ ವ್ಯವಸ್ಥೆ ಜೀವನ ಮಾಡ್ತಾರೆ. ಒಂದು ಕುಟುಂಬ ಅಲ್ಪಕ್ಲ ತಿರ್ತು ಇಲ್ಲಿ ಒಟ್ಟಿಗೆ ಒಬ್ಬನಾಗ ಇದ್ದೇವೆ. പക്ഷെ ಅನ್ನ ತ್ಯಾಂಪಣ್ಣನ ಜೋಕುಲ್ ಐತೋಲಿ ವಿಜಯ ಅನ್ನ ಬಗ್ಗೆ ಐತ ವ್ಯವಸ್ಥೆಯನ್ನು ತೊಗೊಂಡಿದ್ದೆ. ಸ್ವಲ್ಪ ಮೋಹನೆಲ್ಲ ಮಕ್ಕಳು ಸ್ವಲ್ಪ ಕೊರಗಪ್ಪ ತ್ಯಾಂಪಣ್ಣೆ ತೀರಿ ಗೊತ್ತಾಗಿ ಇಲ್ಲಿ ಕಟ್ಟಿದ ಸ್ವಲ್ಪ ಉಂಟು ಅಲ್ಲ ಒಂದು ರೀತಿಯ ವ್ಯವಸ್ಥೆ ಆಗೋದಕ್ಕೆ ಅಂತ ಉದ್ದೇಶ ಯಾಕಂದ್ರೆ ಅದೆಲ್ಲ ಬೆಳಿಬೋದು ಎಂತೆಲ್ಲ ಬಿಡೋದು ರಟ್ಟಾನು ಒಟ್ಟಿಗೆ ಪೌಡು ಮಾಡ್ಕೊಂಡು ಭಾವನೆ ಐದೊಟ್ಟಿಗೆ ರಡ್ಡಿ ಕೊರಗಪ್ಪ ಶೆಟ್ಟಿಗೆ ರಡ್ಡಿ ಕಲ್ಯಾಣಿಗಳು ಒಂದು ದೇವಕ್ಕೆ ಒಂದು ಕಲ್ಯಾಣಿ ಸುರುತ್ತಾರೆ ರಡ್ಡ ದೇವಕ್ಕೆ ಒಂದು ತ್ಯಾಂಪಣ್ಣಿ ಸುರುತ್ತಾರೆ ಇಂಚ ಒಟ್ಟು 4 ಜನ. ಈ 4 ಜನಲ್ಲ ಈ ರೀತಿಯ ಜೋಡಿ ಒಲ್ಲದಿ ಕಾಣ ಅಟ್లా ಆತ್ತ ಪ್ರೀತಿ ಅಣ್ಣೆ ತಮ್ಮೆ ಪಣ್ಣದಂಡ ಅಕ್ಕ ತಂಗೇನು ಪಣ್ಣದಂಡ ಅವ ಹಾಡು ಹೋಗಿ ಬೇರೆ ಪಾತ್ರನೇ ಇಂಚಿ ಬೇರೆ ಒಂದು ಪಾತ್ರ ಪಣ್ಣಲ್ಲ ಆಯ್ತು ಪೂರ್ತಿ ಪುರುಷ್ಟ ಪಡೆದು ಅಂಚಿನ ವ್ಯಕ್ತಿತ್ವ 2 ಜನ ಪುಡಿಯೋದು ಬರ್ತಾರೆ. ಅದು ಮಾತ್ರ ಆಗ್ತದೆ ಏರೆಗಳ ವಿರೋಧಿ ಆಗ್ತಾರೆ, ಏರೆಗಳ ವಿರೋಧಿ ಆಗ್ತದೆ ಭಾಳ ಎಡ್ಡೆಡಿ ಮಾತಿನ ಸಮಸ್ಯೆಲ್ಲ ಪರಿಹಾರ ಮಾಡೋದಕ್ಕೆ ಒಂದು ಭಾಳ ಪ್ರಗತಿ ಪರ ಕೃಷಿಗೆ ಅದು ಕಂಡೆ ರೋಗು ಬಂದು ಮನ್ಪಂದು ಮಾಡಿದ್ವಿ. ಆರು ಮನ್ಪಂದನ ಆ ಕೆಲಸ ಆರನ್ನ ಅರ್ಥಲ್ಲೇ ಆರು ಬೇತೆ ಆಗಲ್ಲ ಜಾಗಗಳನ್ನ ತೆಗೆದ ಇಟ್ಲ ಗುಳೆ ಮಾಡ್ಕೊಳೋ ಮೂಲಕ ಒಂದು ವಿಶೇಷ ಆಧಾರಿತ ಕೃಷಿಗೆ ಆದ ಜೀವನ ಮಾಡ್ತಾರೆ. ಚೋಕ್ಲೆಗೆ ವಿದ್ಯಾಭ್ಯಾಸ ಕೊಡ್ತೇನೆ ಓರಿ ಮಲ್ಲಯ್ಯ ಮೋಹನ್ದಾಸ್ ಶೆಟ್ಟಿ ಸಿವಿಲ್ ಇಂಜಿನಿಯರ್ ಆದ ಕೆಲಸ ಮಾಡೋದ್ರಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ತೊಗೊಂಡಿದ್ದೆ. ಐದೊಟ್ಟಿಗೆ ಆಯ್ಲ ಒಂದು ಎಳ್ಳಿಯ ಪ್ರೈಮರಿ ಶಾಲೆಯನ್ನು ನಡಪಡೋದಿಲ್ಲ. ಅದು 2 ಜನ ವಿದ್ಯಾಭ್ಯಾಸದಲ್ಲಿ ಇಟ್ಟಂದ್ರೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಾತ್ರ ಎಡ್ಡೆ ಕೆಲಸವನ್ನು ಮಾಡ್ಕೊಳ್ಳಕ ಸ್ಥಳೀಯರಿಗೆ ಶಿಕ್ಷಣ ಕೊಡ್ಪಂಚನ ಕೆಲಸನೂ ಮಾಡ್ಕೊಂಡಿದ್ದೆ. ಐದೊಟ್ಟಿಗೆ ಎಲ್ಲೇ ಮಲ್ಲ ಒಂದು ಹೈಸ್ಕೂಲ್ ಮಟ್ಟದ ವಿದ್ಯಾಸಂಸ್ಥೆ ರತ್ನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡು ದೇರ್ಲೆ ಕಟ್ಟಿಡ ಮಾಡ್ತದೆ ಅಲ್ಪದ ಮಾತಾ ಹೆಚ್ಚಿನ ಭಾಗ ಅದು ಹಿಂದುಳಿದ ವರ್ಗ ಜನ ಅಂದರೆ ಆರ್ಥಿಕವಾದ ಹಿಂದುಳಿದ ಅಂಚಾಗ್ತದೆ ಆರ್ಥಿಕವಾದ ಹಿಂದುಳಿದ ವರ್ಗ ಜನ ಕುಟುಂಬ ಅಂಚಾಗ ಅಕ್ಲೇಗೆ ಇದು ಸುಲಭ ರೀತಿಯಲ್ಲಿ ವಿದ್ಯಾಭ್ಯಾಸ ತಿಳ್ಕೊಳ್ಳಾಕ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಐದೊಟ್ಟಿಗೆ ರವೀಂದ್ರ BJPದ ಬಿಜೆಪಿದ ಕಾರ್ಯಕರ್ತೆ ಆದ
BJP ಬೇರೆ ಬೇರೆ ಸಾಮಾನ್ಯ ವ್ಯಕ್ತಿ ಆದ ಐದಕ್ಕೆ ಜಿಲ್ಲೆದ BJPದ ಉಪಾಧ್ಯಕ್ಷ ಆದ ಸುಳ್ಯ ಕ್ಷೇತ್ರದ ಇನ್ಚಾರ್ಜ್ ಆದ ಕೆಲಸ ಮಾಡ್ತಿದ್ದರು. ಈಗ ದುಂಬು ಸರ್ಕಾರ ಒಪ್ಪನಾಗ ಆ ಕಡೆ ಪನ್ನೆ ಕೊನೆ ಅಲೆಮಾರು ಜನಾಂಗದ ಒಂದು ಇದೊಂದು ನಿಗಮ, ಆ ನಿಗಮದ ಅಧ್ಯಕ್ಷ ಆದ ಇಡೀ ರಾಜ್ಯಡು ರವೆಣ್ಣೆಯನ್ನು ಮಾಡ್ಕೊಂಡು ಪಂಡ ತ್ವರಗಪ್ಪಣ್ಣೆ ಅಥವಾ ತ್ಯಾಂಪಣ್ಣೆ ಪಂಡದ ಕೊನ್ನ ಅಕ್ಲೇ ಕಲ್ಪಾಯಿ ಅಂಚಿನ ಸಂಸ್ಕೃತಿ, ಅಕ್ಲೇ ಕೊನ್ನಂಚಿನ ವಿದ್ಯೆ, ಅಕ್ಲೇ ಕೊನ್ನಂಚಿನ ಸಂಸ್ಕಾರ, ಇದು ಅಕ್ಲೇನ ಅವೇ ರೀತಿ ಅಕ್ಲವಾ ರೀತಿಯ ಸಮಾಜ ವ್ಯವಸ್ಥೆ ಮಾಡ್ತಾರೆ. ಆ ಜೋಕ್ಲೆಗಳು ಅವೇ ರೀತಿಯ ವ್ಯವಸ್ಥೆಯನ್ನು ಮಾಡುವ ಮೂಲಕ ಎಟ್ಟೆ ಪುದಾರದ ಬರೋದು ವಿಜಯ ಅಂಚೆನೆ ಎಟ್ಟೆ ಸಾಮಾನ್ಯ ಕೃಷಿಗೆ ಆದ ಎಟ್ಟೆ ಕೆಲಸ ಮಾಡೋದು ಅಂತ ಅದನ್ನ ಅಪ್ಪ ಅಣ್ಣೆ ಮಂದಿ ಕಲ್ಪಾದ ಕೊಡ್ತಾರೆ. ಆ ಸಂಸ್ಕಾರ ಮಕ್ಕಳು ನಮ್ಮ ಜೀವನ ಅಳವಡಿಸುವ ಮೂಲಕ ಎಂಗಲ ಅಪ್ಪ ಅಮ್ಮ ಎಟ್ಟೆ ಪುದಾರ ಕೊಡೋದು ಮನರಂಜನೆ ಕೆಲಸ ಮಾಡುವ ಮೂಲಕ ವಿದ್ಯಾಭ್ಯಾಸ, ಶೈಕ್ಷಣಿಕ, ಧಾರ್ಮಿಕ, ಕಾರ್ಮಿಕ ಅಂಚೆನೆ ಕೃಷಿಕ ಈ ರೀತಿಯ ವ್ಯವಸ್ಥೆಯನ್ನು ಮಾಡುವ ಮೂಲಕ ಎಟ್ಟೆ ಅದನ್ನ ಒಂದು ಕುಟುಂಬ ಅದು ಮಾತೆಲ್ಲ ಬೋಡಿನ ಕಡೆಗಾದ ಆ ರೀತಿಯ ಒಂದು ಕುಟುಂಬ ಐದೊಟ್ಟಿಗೆ ಮಾತೆಲ್ಲ ಒಂದು ಕಾರ್ಯಕ್ರಮ ಕೂಡ ಒಪ್ಪಲ ಮಾತ ಒಟ್ಟಿಗೆ ಹತ್ತು ಸೇರೋದು. ಆ ಕುಟುಂಬದ ಪಕ್ಕದಲ್ಲಿ ಮಾತೆಲ್ಲ ಸೇರಿದೆ. ಇದು ಆ ಕುಟುಂಬ ಅಂತ ನಮಗೆ ವ್ಯವಸ್ಥೆ ಎಲ್ಲ ಮಾಡುವ ಮೂಲಕ ಎಟ್ಟೆ ಜೀವನ ಮಾಡ್ತಾರೆ. ಆ ಜೊತೆಗೆ ಮಾತ್ರ ಕಲ್ಪಾದ ಕೊಡ್ತೇವೆ. ಅಂಚಿನ ಕರಗಪ್ಪ ಶೆಟ್ಟಿ ಪುರಾಣಿ 11ನೇ ತಾರೀಕಿಗೆ ದೈವಾನಾದನ ಮೂಲಕ ನಮ್ಮ ಮಿತ್ರ ಭಾಳ ಬೇಜಾರದ ಸಂಗತಿ. ಮುಂದೆ ಆಶೆ ಇರ್ತದೆ ನಲ್ವೊಂದು ಸಮಯ ಬಂದ್ಕೊಡೋದು ಅವನ ಮಾರ್ಗದರ್ಶನಕ್ಕೆ ಅಗತ್ಯ ಇರುವುದು ಮುಂದಿನ ರತ್ನ ಅವನ್ನ ಬಿಡೋದಿಲ್ಲ. ಈಗ ತಕ್ಕದ ಇಲ್ಲಿ ಬಿಡೋದು ಯಾವುದು ಆ ಡೋಕ್ಲೆಗಳ ಎಟ್ಟೆ ಶಿಕ್ಷಣ ಜನ ಕೆಲಸ ಮಾಡ್ತೇವೆ. ಆ ಕರಗಪ್ಪನಾಗಿ ಪೂರ್ತಿ ಪರಮಾತ್ಮೆ ಸ್ವರ್ಗನೇ ಕೊರಡಿಕೊಂಡು ಪ್ರಾರ್ಥನೆ ಮಾಡೋದು ಎಲ್ಲ ಮಾತನ್ನು ಮಾಡ್ತಾರೆ. ಈ ಸಭೆಯ ಉದ್ದೇಶ ಮತ್ತು ನಾವು ಸೇರಿರ್ತಕ್ಕಂಥದ್ದು ಏನಕ್ಕೆ ಅನ್ನೋದನ್ನು ಹಿರಿಯರಿಗಾಗಲೇ ಹೇಳಿದ್ದಾರೆ. ದಿವಂಗತ ಕೊರಗಪ್ಪ ಶೆಟ್ಟಿಯವರ ಒಂದು ಅಗಲಿಕೆ ನಮ್ಮನ್ನೆಲ್ಲ ಕಾಡುತ್ತೆ. ಅದರಲ್ಲೂ ನಾನು ಈ ರವೀಂದ್ರ ಶೆಟ್ಟಿಯವರ ಸಹವಾಸಕ್ಕೆ ಬಂದ ಮೇಲೆ, ಅಂದರೆ ಫ್ರೆಂಡ್ ಆದಮೇಲೆ 20 ವರ್ಷಗಳಿಂದ ಅವರ ಕುಟುಂಬವನ್ನು ನಾನು ಬಂದೆ. ಪ್ರತಿ ಸಾರಿ ಶಾಲೆಗೆ ಬಂದಾಗ ಅವರ ಒಂದು ದರ್ಶನ ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ನನ್ನದೇ ಆದಂಥ ಅನುಭವಗಳನ್ನು ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ದೇವಲೋಕ ಮಧ್ಯಲೋಕ ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮಧ್ಯಲೋಕ. ಸತ್ಯಕ್ಕೆ ಹೆಸರು, ಹಾಗೆ ಕರ್ತವ್ಯ ನಿಷ್ಠೆಗೆ ಕೃಷಿಕರಾಗಿ ತಮ್ಮ 2 ಮಕ್ಕಳನ್ನು ಬೆಳೆಸಿರ್ತಕ್ಕಂಥದ್ದು ನಿಮ್ಮ ಕಣ್ಣೆದುರಿಗಿದೆ. ಅಂಥ ಮೇರು ವ್ಯಕ್ತಿತ್ವದ ವ್ಯಕ್ತಿಯೇ ನಮ್ಮ ಮುಂದೆ ಇಲ್ಲ ಅನ್ನೋದಷ್ಟೇ. ಆದರೆ ಅವರ ಆತ್ಮ ಇಲ್ಲೇ ನಮ್ಮ ಜೊತೆಗಿದೆ. ಹಾಗೆಯೇ ನಮಗೆ ಪ್ರತಿ ಹಂತದಲ್ಲೂ ಕೂಡ ಮಾರ್ಗದರ್ಶಕವಾಗಿ ನಮ್ಮ ಮುಂದೆ ಇರ್ತದೆ ಅಂತಕ್ಕಂಥ ಭಾವನೆ ನಮ್ಮದಿದೆ. DV ಜಿಯವರು ಅದಕ್ಕೆ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಬಿದಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಅಂದರೆ ಕೊರಗಪ್ಪ ಶೆಟ್ಟರು ಬೆಟ್ಟದ ಅಡಿಯಲ್ಲಿ ಹುಲ್ಲು ಹೇಗಿರ್ತದೆ, ಎಲ್ಲರಿಗೂ ಅನುಕೂಲಕರ ಆದರೂ ಕೂಡ ಅದು ತನ್ನ ವ್ಯಕ್ತಿತ್ವವನ್ನು ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ. ಹಾಗೆ ಅವರ ಮಕ್ಕಳು ಇಷ್ಟೆಲ್ಲ ಸಂಸ್ಥೆಗಳನ್ನು ಬೆಳೆಸಿದ್ರು ಕೂಡ ಯಾವ ಒಂದು ಕಾರ್ಯಕ್ರಮದಲ್ಲೂ ಅವರು ಸ್ಟೇಜ್ ಮೇಲೆ ಬಂದದ್ದು ನಾನು ನೋಡಲಿಲ್ಲ. ಯಾಕೆಂದರೆ ಅವರು ಎಲೆ ಮರೆ ಕಾಯಿಯಂತೆ ತನ್ನ ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ರು. ಹಾಗೆ ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಕಷ್ಟಗಳು ಬಂದಾಗ ಎದುರಿಸಿ ತಮ್ಮ ಮಕ್ಕಳಿಗೆ ಅಂಥ ಕಾಲದಲ್ಲೂ ಕೂಡ ಶಿಕ್ಷಣವನ್ನು ನೀಡಿ ಅವರು ಇವತ್ತು ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು ಅವರ ಒಂದು ಕಷ್ಟದ ಜೀವನವನ್ನು ತೋರಿಸುತ್ತೆ. ಹಾಗೆ ಮನೆಗೆ ಮಲ್ಲಿಗೆಯಾಗು, ಅವರ ತಂದೆ ಅಂದ ತಕ್ಷಣವೇ ಅವ್ರಿಗೇನೋ ಒಂಥರ, ಈಗ ಕಳೆದ 1 ತಿಂಗಳ ಹಿಂದೆ ನಾನು ಬೆಂಗಳೂರಿನಲ್ಲಿ ರವೀಂದ್ರ ಶೆಟ್ಟಿಯವರನ್ನ ಮೀಟ್ ಮಾಡಿದಾಗ ಹೇಳಿದ್ರು, ತಂದೆಗೆ ಸ್ವಲ್ಪ ಹುಷಾರಿಲ್ಲ, ಈಗ ಚೆನ್ನಾಗಿ ಆಗಿದ್ದಾರೆ ಅಂತ. ಖುಷಿ ಆಯಿತು. ಆದರೆ ಮೊನ್ನೆ ಒಂದು ವಿಷಯ ಕೇಳಿದಾಗ, ಅಂದರೆ ಅವ್ರ ಮಕ್ಕಳಿಗಂದರೆ ಅಷ್ಟೊಂದು ಆಸಕ್ತಿ ಸಂತೋಷವನ್ನು ಕೊಡುವಂಥ ವ್ಯಕ್ತಿತ್ವವನ್ನು ಅವರು ರೂಪಿಸ್ಕೊಂಡಿದ್ರು. ಅಂಥ ಒಬ್ಬ ವ್ಯಕ್ತಿಯನ್ನು ನಾವಿವತ್ತು ಕಳೆದುಕೊಂಡಿದ್ದೀವಿ ಅಂತಂದರೆ ತಪ್ಪಾಗಲಾರ್ದು. ಆದರೆ
ಅವರ ಎಲ್ಲ ಶ್ರಮದ ಫಲವಾಗಿ ನಮ್ಮ ಮುಂದೆ ಇರ್ತಕ್ಕಂಥ ರವೀಂದ್ರ ಶೆಟ್ಟಿಯವರಾಗಿರ್ಬೋದು, ಮೋಹನ್ ದಾಸ್ ಶೆಟ್ಟಿಯವರಾಗಿರ್ಬೋದು, ಅವರ ಎಲ್ಲ ಕುಟುಂಬದ ಸದಸ್ಯರು ಈ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಕೊರಗಪ್ಪ ಶೆಟ್ಟರು ನಮಗೆ ನೀಡಿದ್ದಾರೆ. ಅದಕ್ಕೆ ನಾವು ಕೃತಜ್ಞತೆ ಭಾವನೆ ಅರ್ಪಿಸಿ ಅವರ ಆತ್ಮಕ್ಕೆ ಆ ದೇವರು ಚಿರಶಾಂತಿಯನ್ನು ಕರುಣಿಸಲಿ ಅಂತೇಳಿ ಅವನಲ್ಲಿ ಬೇಡಿಕೊಳ್ತಾ, ಶೆಟ್ಟಿ ಅವರನ್ನು ನೆನಪಿಸ್ಕೊಳ್ದೆ ಹೋದರೆ ನಮಗೆ ತಪ್ಪಾಗುತ್ತೆ. ಈ ಎಲ್ಲ ಮಕ್ಕಳ ಜವಾಬ್ದಾರಿಯನ್ನು ತಾವು ವಹಿಸಿಕೊಂಡು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂದೆ ನಿಂತು ಅವರಿಗೆ ಸಹಕಾರವನ್ನು ನೀಡ್ತಾ, ಧೈರ್ಯವನ್ನು ತುಂಬುತ್ತಾ ಮತ್ತು ಅವರನ್ನು ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಅವರ ತಾಯಿ ಮಾಡಿದ್ದಾರೆ. ಅವರಿಗೆ ಈ ಕಷ್ಟವನ್ನು ನಿಭಾಯಿಸುವಂಥ ಶಕ್ತಿಯನ್ನು ದೇವರು ಕರುಣಿಸಲಿ. ಓ